ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇನ್ನು ಅಗ್ನಿಸಾಕ್ಷಿ ಪ್ರಾರಂಭದಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಸಾಕ್ಷಿಯವರು ಭಾಗಮಂಡಲಕ್ಕೆ ಹೋಗಿರ್ತಾರೆ. ಆದರೆ ಅವ್ರಿಗೆಲ್ಲ ಒಂದು ಕಡೆ ಭಯ ಆಗುತ್ತೆ. ಸಾಕ್ಷಿ ಅನ್ಕೊತಾ ಇರ್ತಾರೆ, ನಾನು ಯಾಕೆ ಹೀಗೆ ಹೆದರ್ಕೊತಾ ಇದ್ದೀನಿ, ಇಲ್ಲೇನೂ ಇರಲ್ಲ ಅಲ್ವಾ, ತಲೆ ಕೆಡಿಸ್ಕೋಬಾರ್ದು, ಖಾಲಿ ಬಿಲ್ಡಿಂಗ್ ಅಲ್ವಾ, ಅದಕ್ಕೆ ಗಾಳಿ ಜೋರಾಗಿ ಬೀಸೋದು, ಕಿಟಕಿ ಪಟ ಅಂತ ಹೊಡ್ಕೊಳ್ಳೋದು, ಈ ಥರ ಯಾವುದಾದ್ರೂ ಒಂದು ವಸ್ತು ಬೀಳೋದು ಎಲ್ಲ ಇದ್ದೇ ಇರುತ್ತೆ. ಇದಕ್ಕೆಲ್ಲ ಯಾಕೆ ಹೆದರ್ಕೋಬೇಕು, ಇದನ್ನು ನೋಡಿ ದೆವ್ವ ಅಂತ ಅನ್ಕೋಬೇಕಾ, ಆ ಥರ ಏನೂ ಇರಲ್ಲ. ಅರೆ, ಅಲ್ಲೊಂದೇನೋ ಬೆಳಕು ಕಂಡಂಗಾಯಿತು, ಅದು ನಿಜ ಬೆಳಕ ಅಥವಾ ನಾನೇನಾದರೂ ಭ್ರಮೇಲಿ ಕನ್ಫ್ಯೂಷನ್ ಮಾಡ್ಕೊತಾ ಇದ್ದೀನ, ಸರಿ ಯಾಕೆ ಹೆದರ್ಕೋಬೇಕು, ಒಂದು ಸಾರಿ ಹೋಗಿ ನೋಡೋಣ ಅಂತಂದ್ಬಿಟ್ಟು ಹೋಗ್ತಾರೆ. ನೋಡಿದ್ರೆ ಅಲ್ಲಿ ಅಗ್ನಿಯವ್ರು ಬಂದುಬಿಟ್ಟಿರ್ತಾರೆ. ಆಗ ಅಗ್ನಿಯವ್ರು ಹೇಳ್ತಾರೆ, ಯಾಕೆ ಒಳ್ಳೆ ದೆವ್ವ ನೋಡ್ದಾರಂಗೆ ಕಿರ್ಚ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ನಿನಗಿಂತ ದೊಡ್ಡ ದೆವ್ವ ಯಾವುದಿರುತ್ತೆ ಜಗತ್ತಿನಲ್ಲಿ ಅಂತ ಹೇಳ್ತಾರೆ. ಅಗ್ನಿ ಏನಂದೆ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿಯವ್ರು ಹೇಳ್ತಾರೆ, ಅಲ್ಲ ಸರ್, ನಿಮಗಿಂತ ದೊಡ್ಡ ದೆವ್ವ ಯಾವುದಾದ್ರೂ ಇದೆಯಾ ಅಂತ ಹೇಳಿದೆ ಸರ್. ಹಾಗಾಗಿ ಅವರು ಸಾಕ್ಷಿ ಮೇಲೆ ಕಾಳಜಿಯಿಂದ ಹೇಳ್ತಾರೆ, ತಲೆ ಮೇಲೆ ಕೊಟ್ಬಿಡ್ತೀನಿ, ಇಲ್ಲಿಗೇನಕ್ಕೆ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯವ್ರು ಹೇಳ್ತಾರೆ, ನಾನು ಎಲ್ಲಿಗಾದರೂ ಬರ್ತೀನಿ, ಎಲ್ಲಿಗಾದರೂ ಹೋಗ್ತೀನಿ, ನಿಮ್ಗೇನು ಪ್ರಾಬ್ಲಮ್ಮು, ನಾನೇನಾದರೂ ನಿಮ್ಮನ್ನು ಬನ್ನಿ ಅಂತ ಕರೆದಿದ್ನಾ ಅಂತ ಹೇಳ್ತಾರೆ. ಅಗ್ನಿ ಹೇಳ್ತಾರೆ, ನಮ್ಮಪ್ಪ ನಿಮ್ಮ ಬಾಸ್ ಹೇಳಿದ್ದು ನಿನ್ನ ಕಿವಿಗೆ ಹೋಗ್ಲೇ ಇಲ್ವಾ ಅಂತ ಬೈತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಹಾಗಾದರೆ ನೀವು ನಮ್ಮ ಬಾಸ್ ಹೇಳೋ ಮಾತೆಲ್ಲ ಕಿವಿಗೆ ಹಾಕೊಳ್ತೀರಾ ಅಂತ ಆಯಿತು. ಅಗ್ನಿ, ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಯಾಕೆ ಸರ್, ಯಾಕೆ ನಿಮಗೆ ಇಲ್ಲಿರೋದಕ್ಕೆ ಭಯ ಆಗ್ತಿದ್ಯಾ ಅಂತ ಕೇಳ್ತಾರೆ. ಹೇಳ್ತಾರೆ, ಯಾರು ನೋಡಿ ಭಯ ಅಂತ ಕೇಳ್ತಾ ಇದೆಯಾ, ಭಯ ಆಗಿದ್ದಿದ್ರೆ ನಾನೇನಕ್ಕೆ ಇಲ್ಲಿಗೆ ಬರ್ತಾ ಇದ್ದೆ ಅಂತ ಕೇಳ್ತಾರೆ. ಅದಕ್ಕೆ ಹೌದಾ ಸರ್, ಮತ್ತೆ ಯಾಕೆ ತಾವಿಲ್ಲಿ ಬಲಗಾಲಿಟ್ಕೊಂಡು ಒಳಗಡೆ ಬಂದಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಅಗ್ನಿ ಇದ್ದವ್ರು ಹೇಳ್ತಾರೆ, ಇನ್ಯಾಕೆ ನಿನಗೋಸ್ಕರ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಅದಿತಿ ಅವರು ಅಣ್ಣ ಎಲ್ಲೋದ ಅಂತ ಮನೆಯೆಲ್ಲ ಹುಡುಕ್ತಾ ಇರ್ತಾರೆ. ನನಗೋಸ್ಕರನ, ಯಾಕೋ ಅಂತ ಸಾಕ್ಷಿ ಕೇಳ್ತಾರೆ. ಹೇಳ್ತಾರೆ, ಯಾಕೆ ಅಂದರೆ ನನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಲ್ಲ, ಅದಕ್ಕೆ ನಿನ್ನ ಪಾಡ್ಗೆ ನೀನೇನೋ ಇಲ್ಲಿ ಬಂದ್ಬಿಟ್ಟೆ, ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ ತಲೆ ಮೇಲೆ ಬರುತ್ತೆ, ನೀನು ಮಾಡೋ ಎಡವಟ್ಟಿಗೆ ನಾನು ತಲೆ ಕೊಡಬೇಕಾಗತ್ತೆ, ನನ್ನ ಹೆಸರು ಕೆಟ್ಟೋದ್ರೆ ಹೋಗಲಿ, ನಮ್ಮ ಕಂಪ್ನಿಗೆ ಮಾತ್ರ ಯಾವುದೇ ಬ್ಲ್ಯಾಕ್ ಮಾರ್ಕ್ ಬರಬಾರ್ದು, ಮತ್ತು ಇನ್ನೊಂದು, ನೀನು ಆ ಕಂಪ್ನಿ ಎಂಪ್ಲಾಯಿ ಅನ್ನೋದನ್ನು ಮಾತ್ರ ಮರಿಬಾರ್ದು, ಅದಕ್ಕೋಸ್ಕರನೇ ನಾನು ಟೆನ್ಷನ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿರೋದು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಹೌದಾ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿ ಹೇಳ್ತಾರೆ, ಹೌದಾ ಅಂದರೆ ನನಗೇನು ಕಂಪ್ನಿ ಮೇಲೆ, ಕಂಪ್ನಿ ಎಂಪ್ಲಾಯಿ ಮೇಲೆ ಕಾಳಜಿ ಇಲ್ವಾ ಅಂತ ಕೇಳ್ತಾರೆ. ಸಾಕ್ಷಿ ನಗ್ತಾ ಹೇಳ್ತಾರೆ, ಹೌದು ಸರ್, ನೀವು ಎಂಪ್ಲಾಯೀಸ್ ಬಗ್ಗೆ ಎಷ್ಟೊಂದು ಕಾಳಜಿ ಇಟ್ಕೊಂಡಿದ್ದೀರಾ ಬಿಡಿ ಸರ್, ನೀವು ನೋಡಿ ಸರ್, ದೇವರಂಥವ್ರು, ಎಂಪ್ಲಾಯೀಸ್ ಬಗ್ಗೆ ಎಷ್ಟು ಕಾಳಜಿ ಇದೆ ನಿಮಗೆ, ಆದರೆ ಆಫೀಸಲ್ಲಿರೋ ಯಾವ ಎಂಪ್ಲಾಯೀಸ್ಗೂ ನಿಮ್ಮ ಬಗ್ಗೆ ಕೇರೇ ಇಲ್ಲ ನೋಡಿ ಸರ್, ಎಲ್ಲರೂ ನಿಮ್ಮನ್ನು ಸಿಡುಕ್ ಮೂತಿ ಸಿದ್ದಪ್ಪ ಅಂತಾರೆ, ಯಾವಾಗಲೂ ಅವರಿಗೆ ಮೂಗಿನ ತುದಿಲೇ ಕೋಪ ಇರುತ್ತೆ ಅಂತ ಹೇಳ್ತಾರೆ. ನೋಡು, ಯಾವನೇನು ಬೇಕಾದರೂ ಅಂದ್ಕೊಳ್ಳಿ, ನಾನಿರೋದೇ ಹಿಂಗೆ, ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ನಾನಿರೋದೇ ಹಿಂಗೆ ನೋಡು, ಈಗ ನಿನಗೆ ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋ ಅಷ್ಟು ನನ್ನ ಹತ್ರ ಟೈಮ್ ಇಲ್ಲ, ಬಾ ಹೋಗೋಣ ಬೇಗ, ಇಲ್ಲಿರೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಒಂದ್ಸಲ ಸರ್ ಅಲ್ಲೇನಿದೆಯೋ ನೋಡ್ಕೊಂಡು ಬಂದ್ಬಿಡೋಣ, ಪ್ಲೀಸ್ ಬನ್ನಿ ಸರ್ ಅಂತ ಹೇಳ್ತಾರೆ. ಅಗ್ನಿ ಹೇಳ್ತಾರೆ, ನಿನ್ನ ತಲೆಲೇನು ಬುದ್ಧಿ ಇಲ್ವಾ, ಬೇಡ ಅಂದರೂ ಯಾಕಿಷ್ಟು ಹಠ ಮಾಡ್ತಿದ್ಯಾ, ಸುಮ್ಮನೆ ಬಾ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಅದಿತಿ ಅಣ್ಣನನ್ನು ಹುಡ್ಕೊಂಡು ಬಂದು, ಗೋಪಣ್ಣ, ಅಣ್ಣನೇನಾದ್ರು ನೋಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಗೋಪಣ್ಣ ಹೇಳ್ತಾರೆ, ಬಾಸ್ ತಾನೇ, ಆವಾಗಲೇ ಹೊರಟ್ರು ಅಂತ ಹೇಳ್ತಾರೆ. ಆವಾಗಲೇ ಹೊರಟ್ರಾ, ಎಲ್ಲಿಗೆ ಹೋದರು, ಸಾಕ್ಷಿ ಮೇಡಮ್ ಹಾಗೆ ಹೋದ್ರ, ಅವ್ರ ಹಿಂದೆ ಅವ್ರು ಹೋಗಿದ್ದು ಸ್ವಲ್ಪ ಹೊತ್ತಿಗೆ ಇವರು ಹೋದರು ಅಂತ ಹೇಳ್ತಾರೆ. ಅದಿತಿ ಹೇಳ್ತಾರೆ, ಹೌದಾ, ಇರೋ ಒಂದ್ಸರಿ ಕಾಲ್ ಮಾಡಿ ನೋಡ್ತೀನಿ ಅಂತ ಹೇಳ್ತಾರೆ. ಸಾಕ್ಷಿ ಮತ್ತು ಅಗ್ನಿಗೆ ಇಬ್ರಿಗೂ ಕಾಲ್ ಮಾಡ್ತಾರೆ. ಫೋನ್ ನಾಟ್ ರೀಚಬಲ್ ಬರ್ತಾ ಇರುತ್ತೆ. ಅದಕ್ಕೆ ಗೋಪಣ್ಣ ಇದ್ದವ್ರು ಹೇಳ್ತಾರೆ, ಸಾಕ್ಷಿ ಮೇಡಮ್ ಅವ್ರ ಫೋನು ಹಿಂಗೆ ಬಂದರೆ ಅಂತ ಗೋಪಣ್ಣ ಹೇಳಿದ್ರೆ, ಅದಿತಿ ಕೇಳ್ತಾರೆ, ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಗೋಪಣ್ಣ ಹೇಳ್ತಾರೆ, ಗ್ರಹಚಾರಗಳ ಗ್ರಹಗತಿಗೆ ಇವತ್ತು ಹಿಂಗೆ ಆಗಬೇಕು ಅಂತ ಬರೆದಿದ್ರೆ ಅದನ್ನು ತಪ್ಪಿಸೋದಕ್ಕೆ ಹರಿಹರ ಬ್ರಹ್ಮನ ಕೈಲೂ ಆಗೋದಿಲ್ಲಮ್ಮ, ಅದು ಹಿಂಗೆ ಆಗುತ್ತೆ ನೋಡು ಅಂತ ಗೋಪಣ್ಣ ಹೇಳ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೋ, ಗೋಪಣ್ಣ ನೀನು ಅದೇನು ಹೇಳ್ತೀಯೋ ಒಂದು ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಆಯಿತು ನೋಡವ, ನಿನ್ಗೆ ಅರ್ಥ ಆಗೋ ಥರ ಹೇಳ್ತೀನಿ, ನೋಡ್ಪುಟ್ಟವ, ಗಾಳಿ ಎಲ್ಲಿ ಹೊಕ್ಕೈತಿ ಅದ್ರ ಹಿಂದೆನೇ ಬೆಂಕಿ ಹೊಕ್ಕೈತಿ, ಅದರ ವಿಷಯ ಭಾಳ ಸಿಂಪಲ್ ಐತಿ. ಈಗ ನೋಡವ, ಮೊನ್ನೆ ಸಾಕ್ಷಿ ಮೇಡಮ್ಮು ಆಫೀಸ್ಗೆ ಹೋಗಲಿಲ್ಲ, ಬಾಸ್ ಕೂಡ ಹೋಗಲಿಲ್ಲ, ಇವತ್ತು ಸಾಕ್ಷಿ ಮೇಡಮ್ಮು
ಆಫೀಸ್ಗೆ ಹೊಂಟಾರ, ಆದರೆ ಬಾಸು ಅವ್ರ ಹಿಂದೆ ಹೊರಟಾರ. ಅವ್ರದ್ದು ನಾಟ್ ಟಚಬಲ್ ಬರ್ತೈತಾ, ಇವ್ರದ್ದು ನಾಟ್ ಟಚಬಲ್ ಬರ್ತೈತಾ ಅಂತ ಹೇಳ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಏ ಗೋಪಣ್ಣ, ನೀನು ಸುಮ್ಮನೆ ಏನೇನೋ ಹೇಳ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಗೋಪಣ್ಣ ಹೇಳ್ತಾರೆ, ಅಲ್ಲವಾ, ನಾನು ಯಾಕೆ ಸುಮ್ಮನೆ ಹೇಳಿ, ನಾನು ಇರೋದನ್ನೇ ಹೇಳ್ತಾ ಇರೋದು. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿ? ನಡಿಬೇಕಾಗಿರೋದು ನಡೀಲಿ, ನೀನು ತಣ್ಣಗೆ ಕೂಲಾಗಿರು ಅಂತ ಹೇಳ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಏನು ಕೂಲಾಗಿರೋದು ಗೋಪಣ್ಣ, ಮನೇಲಿ ಒಂದಲ್ಲ ಒಂದು ವಿಷಯಕ್ಕೆ ಟೆನ್ಷನ್ ಆಗ್ತಾನೇ ಇದೆ. ಇನ್ನು ಈ ಕಡೆ ಅಗ್ನಿ ಮತ್ತು ಸಾಕ್ಷಿ ಮಧ್ಯೆ ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ. ಅಗ್ನಿಯವ್ರು ಹೇಳ್ತಾರೆ, ನೋಡು, ಈಗಲೂ ನನ್ನ ಮಾತು ಕೇಳು, ಸುಮ್ಮನೆ ಇಲ್ಲಿಂದ ಹೋಗೋಣ ಬಾ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಬರಲ್ಲ ಅಂದರೆ ಏನ್ರಿ ಮಾಡ್ತೀರಾ? ಅಗ್ನಿ ಹೇಳ್ತಾರೆ, ಏ ಲೂಸು, ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದು, ಸುಮ್ಮನೆ ನಡಿ ಅಂತ ಹೇಳ್ತಾರೆ. ಸಾಕ್ಷಿ ಹೇಳ್ತಾರೆ, ನೋಡಿ, ಲೂಸ್ ಗೀಸ್ ಅಂದರೆ ಸುಮ್ಮನೆ ಇರೋದು ಕೆಟ್ಟದ್ದು ಏನು ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ. ನಾನೇ ನಿಮ್ಮನ್ನು ಇನ್ವಿಟೇಷನ್ ಕೊಟ್ಟು ಬಾ ಅಂತ ಕರೆದಿದ್ನ. ನಿಮಗೆ ಹೋಗ್ಬೇಕನ್ಸಿದ್ರೆ ಹೊರಡಿ, ನನ್ನ ಬಲವಂತ ಮಾಡಬೇಡಿ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಮನೀಶ್ ಮತ್ತು ಅವಳ ತಂಗಿ ಮಾತಾಡ್ತಾ ಇರ್ತಾರೆ. ಅವರಿಗೂ ಅನುಮಾನ ಬರುತ್ತೆ ಸಾಕ್ಷಿ ಮತ್ತು ಅಗ್ನಿ ಬಗ್ಗೆ. ಅದಕ್ಕೆ ಹೇಳ್ತಾರೆ, ಬ್ರೋ, ಅಗ್ನಿಗೆ ಕಾಲ್ ಮಾಡೋ ಬದಲು ಆ ಸಾಕ್ಷಿ ಕಾಲ್ ಮಾಡು, ಯಾಕಂದರೆ ಸಾಕ್ಷಿ ಎಲ್ಲಿರ್ತಾಳೋ ಅಗ್ನಿನೂ ಅಲ್ಲೇ ಇರ್ತಾನೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಮನೀಶ್ ಹೇಳ್ತಾನೆ, ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ತಂಗಿ ಹೇಳ್ತಾರೆ, ಬ್ರೋ, ಎಲ್ಲ ಪ್ರೇಮ ಕಥೆಗಳು ಶುರುವಾಗೋದು ಹೀಗೆ ಬ್ರೋ, ಮೊದಲು ಒಬ್ರನ್ನೊಬ್ರು ನೋಡಿದ್ರೆ ಆಗಲ್ಲ, ಆಮೇಲೆ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ, ಅದಾದಮೇಲೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮನೀಶ್ ಹೇಳ್ತಾರೆ, ಏನು ಸಿನಿಮಾ ಜಾಸ್ತಿ ನೋಡ್ತೀನಿ ನೀನು, ಸುಮ್ಮನಿರು ಅಂತ ಹೇಳ್ತಾರೆ. ಆದರೂ ನೀನು ಹೇಳ್ತಾ ಇರೋದು ಎಲ್ಲೋ ಒಂದು ಕಡೆ ನಿಜ ಅನ್ನಿಸ್ತಾ ಇದೆ. ಸಾಕ್ಷಿ ಮನೆಗೆ ಬಂದಮೇಲೆ ಏನೇನೋ ನಡೀತಾ ಇದೆ, ಅಗ್ನಿ ಲೈಫಲ್ಲೆಲ್ಲ ಉಲ್ಟಾ ಆಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಅಗ್ನಿ ಸಾಕ್ಷಿಗೆ, ಈಗೇನು ಕಾಣಿಸ್ತೀನಿ ನಿನ್ನ ಕಣ್ಣಿಗೆ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ಈಗೇನೂ ಕಾಣಿಸ್ಲಿಲ್ಲ, ಆವಾಗಲೇ ನನಗೇನೋ ಕಾಣಿಸ್ತು, ಏನಂತ ಗೊತ್ತಾಗಿಲ್ಲ, ಏನೋ ಒಂಥರ ಬೆಳಕು ಸರ್, ಇಲ್ಲಿ ಯಾರೋ ಇದ್ದಾರೆ ಅಂತ ಅನಿಸ್ತಾ ಇದೆ. ಹೇಳ್ತಾರೆ, ಒಂದು ವೇಳೆ ದೆವ್ವ ಇದ್ದರೂ ನಿನ್ನ ನೋಡಿ ಎದ್ರುಕೊಂಡು ಓಡೋಗ್ಬಿಡುತ್ತೆ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ನನ್ನ ನೋಡಿ ಓಡೋಗಿರಲ್ಲ ಸರ್, ನಿಮ್ಮ ಕಿರ್ಚಾಟ ಕೇಳಿ ಎಲ್ಲೋ ಬಚ್ಚಿಟ್ಕೊಂಡಿರುತ್ತೆ ಅಂತ ಸಾಕ್ಷಿ ಹೇಳ್ತಾರೆ. ಇನ್ನು ಈ ಕಡೆ ಮನೀಶ್ ಮತ್ತು ಅವನ ತಂಗಿ ಮಾತಾಡ್ತಾ ಇರ್ತಾರೆ. ಹೌದು, ನೀನು ಹೇಳ್ತಾ ಇರೋದು ಸರಿ. ನೋಡ್ತಾ ನೋಡ್ತಾ ಸಾಕ್ಷಿ ಮನೆಯಲ್ಲಿ ಎಲ್ಲರ ಜೊತೆ ಕ್ಲೋಸ್ ಆಗಿಬಿಟ್ಲು. ಅದಿತಿ ಜೊತೆಗೆ, ಆ ರೇವತಿ ಆಂಟಿ ಜೊತೆಗೆ, ಎಲ್ಲರ ಜೊತೆಗೆ ಅವಳು ತುಂಬ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದಾಳೆ. ಹಾಗೆ ಅಗ್ನಿ ಜೊತೆ ಅಂತೂ ಮತ್ತೆ ಮತ್ತೆ ಎದುರಾಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ತಂಗಿ ಹೇಳ್ತಾರೆ, ಅದೇ ಹೇಳ್ತಿರೋದು ಬ್ರೋ, ಅಗ್ನಿ ಆಚೆ ನೋಡೋಕ್ಕೆ ಎಷ್ಟೇ ರಫ್ ಆಗಿದ್ರು ಒಳಗಡೆ ತುಂಬ ವೇಳೆ ಅಗ್ನಿಗೆ ಸಾಕ್ಷಿ ಮೇಲೆ ಲವ್ ಆಗಿರಬಹುದು, ಅಥವಾ ಆಲ್ರೆಡಿ ಆಗಿರ್ಬೋದು, ಅವರಿಗೆ ಗೊತ್ತಾಗದೇ ಇರ್ಬೋದು. ಅದಕ್ಕೆ ಮನೀಶ್ ಹೇಳ್ತಾನೆ, ಇಲ್ಲ ನಿಕ್ಕಿ, ನೀನು ತುಂಬ ಓವರಾಗಿ ಥಿಂಕ್ ಮಾಡ್ತಿದ್ಯಾ, ಅಗ್ನಿ ಆ ಥರ ಮಾಡ್ತಾನ ಅಂತ ಆಶ್ಚರ್ಯಪಡ್ತಾರೆ. ಇನ್ನು ಈ ಕಡೆ ಬರಬೇಕಂದ್ರೆ ಸಾಕ್ಷಿ ಕೆಳಗಡೆ ಬಿದ್ದೋಗ್ತಾರೆ. ಆಗ ಅವ್ರು ಹೇಳ್ತಾರೆ, ಅಲ್ಲ, ಒಂದು ಹೆಣ್ಮಗು ಈ ಥರ ಕೆಳಗಡೆ ಬಿದ್ದಾಗ ಹಿಂಗೆ ನಗ್ತಾ ಇದ್ದೀರಲ್ಲ, ಒಂಚೂರು ಹೆಲ್ಪ್ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿ ಹೇಳ್ತಾರೆ, ಓ ಹೆಣ್ಮಗುನ ನೀನು, ನೋಡೋದಕ್ಕೊಳ್ಳೆ ಹೆಮ್ಮಾರಿ ಥರ ಆಡ್ತಿದ್ಯಾ, ನೀನು ಹೆಣ್ಮಗುನ ಅಂತ ಕೇಳ್ತಾರೆ. ನಿನ್ನನ್ನು ಹಿಡ್ಕೋಬೋದಿತ್ತು, ಆದರೆ ಇದು ನನ್ನ ಮರ್ಯಾದೆ ಪ್ರಶ್ನೆ, ಅದಕ್ಕೋಸ್ಕರ ಹಿಡ್ಕೊತಾ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿ ಸಾಕ್ಷಿಗೆ ಆಶ್ಚರ್ಯ ಆಗುತ್ತೆ. ಮರ್ಯಾದೆ ಪ್ರಶ್ನೆನ ಯಾಕೆ ಅಂತ ಕೇಳ್ತಾರೆ. ಮತ್ತಿನ್ನೇನು, ಆವತ್ತು ನೀನು ಬೀಳ್ತೀಯ ಅಂತ ಸಹಾಯ ಮಾಡೋದಕ್ಕೆ ಹೋಗಿ ನನ್ನ ಶರ್ಟು ಬನ್ನಿನೆಲ್ಲ ಹರಿದಾಕ್ಬಿಟ್ಟೆ, ಅದು ನೆನಪಾಯಿತು, ಅದಕ್ಕೋಸ್ಕರ ಅವಾಗೇನೋ ಮನೇಲಿ ಸರಿ ಹೋಯಿತು, ಬೇರೆ ಬಟ್ಟೆ ತೊಗೊಂಡು ಹಾಕ್ಕೊಂಡೆ. ಇಲ್ಲೇನಾದರೂ ನೀನು ಆ ರೀತಿ ನನ್ನ ಶರ್ಟು ಬಟ್ಟೆ ಹರಿದಾಕಿದ್ರೆ ನಾನು ಯಾವ ಬಟ್ಟೆ ಎತ್ಕೊಳ್ಳಿ, ಅರೆ ಬೆತ್ತಲೆ ಮನೆಗೆ ಹೋಗ್ಬೇಕಾಗತ್ತೆ ಅಷ್ಟೇ ಅಂತ ಹೇಳ್ತಾರೆ. ಸಾಕ್ಷಿ ಹೇಳ್ತಾರೆ, ಆವಾಗಲೇ ಇಲ್ಲೇನೋ ಇದೆ ಅನ್ನಿಸ್ತು ಸರ್ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿ ಹೇಳ್ತಾರೆ, ನೀನೆಲ್ಲೋ ಕೊಳ್ಳಿದೇವ ನೋಡಿ ಇರಬೇಕು, ಅದಕ್ಕೆ ಹಿಂಗೆ ಎದ್ರುಕೊಂತಿದ್ಯಾ ಅಂತಾರೆ. ಕೊಳ್ಳಿದೇವನ ಹಾಗಂದ್ರೆ? ಅದಕ್ಕೆ ಅಗ್ನಿ ಹೇಳ್ತಾರೆ, ಅಂದರೆ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಓಡಾಡ್ತಾವಲ್ಲ ಅವು ಅಂತ ಸರ್. ನಿಮಗೆ ಈ ದೆವ್ವ ಗಿವ್ವದ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅಗ್ನಿ ಹೇಳ್ತಾರೆ, ದೆವ್ವನ ನಾನೆಲ್ಲ ನಂಬಲ್ಲ. ಅಗ್ನಿ ಹೇಳ್ತಾರೆ, ನೋಡು, ಇಲ್ಲೇನೋ ಸರಿ ಇಲ್ಲ ಅನ್ನಿಸ್ತಿದೆ, ಬಾ ಸುಮ್ಮನೆ ಇಲ್ಲಿಂದ ಹೊರಟೋಗೋಣ ಅಂತ ಹೇಳ್ತಾರೆ. ಎದ್ದು ಮತ್ತದೇ ಮಾತು, ನಾನು ಎಲ್ಲಿಗೂ ಬರಲ್ಲ ಸರ್ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ತಂಗಿ ಮತ್ತು ಸಾಕ್ಷಿ ಮಾವ ಮಾತಾಡ್ತಾ ಇರ್ತಾರೆ. ಸಾಕ್ಷಿ ಎಲ್ಲಮ್ಮ ಇನ್ನೂ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿ ಇದ್ದವ್ರು ಹೇಳ್ತಾರೆ, ಇಲ್ಲ ಮಾವ, ಅಕ್ಕ ಏನು ಸೈಟ್ ಹತ್ರ ಹೋಗಬೇಕಿತ್ತು, ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಮಾವ, ಹೌದಾ, ಸರಿ ಆಯಿತು, ಆದರೆ ರಾಜು ಮಾತ್ರ ಹೊರಗಡೆನೇ ವೆಯ್ಟ್ ಮಾಡ್ತಾ ಇದ್ದಾರಲ್ಲ, ಸಾಕ್ಷಿಗೋಸ್ಕರ ಅಲ್ವಾ ಅಂತಾರೆ. ಭೂಮಿ ಹೇಳ್ತಾರೆ, ಹೌದು ಮಾವ, ಅಕ್ಕನಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ, ಆದರೂ ನೋಡಿದ್ರೆ ಒಳ್ಳೆಯವ್ರ ಥರ ಕಾಣಿಸ್ತಾರಲ್ವ ಮಾವ ಅಂತ ಹೇಳ್ತಾರೆ. ಅವ್ರ ಮಾವ ಹೇಳ್ತಾರೆ, ಹೌದು, ಹುಡುಗ ಒಳ್ಳೆಯವನ ಥರನೇ ಕಾಣಿಸ್ತಾನೆ, ಸಾಕ್ಷಿ ಬಗ್ಗೆ ತುಂಬ ಕಾಳಜಿನೇ ಇಟ್ಕೊಂಡಿದ್ದಾನೆ, ಆದರೆ ಅಕ್ಕ ಆ ದೃಷ್ಟಿಯಿಂದ ಅವರನ್ನು ನೋಡ್ತಾನೆ ಇಲ್ವಲ್ಲ ಮಾವ ಅಂತಾರೆ. ಗೊತ್ತು ಕಣಮ್ಮ, ಪಾಪ ಸಾಕ್ಷಿ ಅವಳಿಗೆ ಬೇರೆ ಹೆಣ್ಮಕ್ಳ ಥರ ಕನಸುಗಳೇ ಇಲ್ಲ, ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡ್ಕೋಬೇಕು, ಆ ಥರ ಯಾವುದೇ ಒಂದು ಆಸೆ ಇಲ್ಲ, ಅವಳಿಗೇನಿದ್ರು ಬರೀ ನಿಂದೇ ಚಿಂತೆ ಅಷ್ಟೇ ಅಂತ ಹೇಳ್ತಾರೆ.
ಮಾವ ಅಕ್ಕ ಎಲ್ಲರ ಥರ ಚೆನ್ನಾಗಿರಬೇಕು ಅಂತ ನಾನು ಅಂದ್ಕೊಳ್ತೀನಿ ಅಂತ ಮಾತಾಡ್ತಾರೆ. ಇನ್ನು ಈ ಕಡೆ ಅಗ್ನಿ ಸಾಕ್ಷಿನ ಹೊರಗಡೆ ಕರ್ಕೊಂಡೋಗೋದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಾ ಇರ್ತಾನೆ. ಏನಾಗಿದೆ ನಿನಗೆ? ಯಾರು ಗುರು ಇವಳು? ನಿಂತ್ಕೋ ನಿಂತ್ಕೋ, ಎಲ್ಲೋಗ್ತಾ ಇದೆಯಾ? ನಿನಗೆ ಹೇಳ್ತಾ ಇರೋದು, ನಿಂತ್ಕೋ. ನೋಡು, ನೀನು ಆವಾಗಲೇ ಬಿದ್ದಾಗ ನಿನ್ನ ಬಾಡಿಲಿ ಯಾವುದಾದ್ರೂ ಒಂದು ಮೂಳೆ ಮುರಿದೋಗ್ಬೇಕಿತ್ತು ಕಣೆ. ಆಗ ನಾನೇ ನೀಟಾಗಿ ನಿನ್ನ ಹೆಗ್ಲ ಮೇಲೆ ಹಾಕ್ಕೊಂಡು ತಗೊಂಡೋಗಿ ಮನೇಲಿ ಬಿಸಾಕ್ತಿದ್ದೆ ಅಂತ ಅಗ್ನಿ ಬೇಗ ನನ್ನ ಮೂಳೆ ಮುರಿಯಲ್ಲ ಬಿಡಿ ಅಂತ ಸಾಕ್ಷಿ ಹೇಳ್ತಾರೆ. ಪುಣ್ಯಕ್ಕೆ ಅದರಲ್ಲಿ ಸ್ಪೈಡರ್ ಇರಲಿಲ್ಲ. ಅದರಲ್ಲೇನಾದರೂ ಸ್ಪೈಡರ್ ಇದ್ದು ಅದೇನಾದರೂ ನಿನ್ನ ಕಚ್ಚಿ ನೀನು ಸ್ಪೈಡರ್ ಮ್ಯಾನ್ ಆಗಿದ್ದಿದ್ರೆ ಈಗಲೇ ನೀನು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ಏನು ಕತೆನ ಅಂತ ಈ ಥರ ಮಾತಾಡ್ತಾ ಇರ್ತಾರೆ. ಆಗ ಸಾಕ್ಷಿ ಹೇಳ್ತಾರೆ, ಈ ಥರ ರೇಗಿಸೋ ಬದಲು ನನಗೊಂಚೂರು ಬಂದು ಹೆಲ್ಪ್ ಮಾಡೋಕ್ಕಾಗಲ್ವಾ? ಕೂದಲೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಅಗ್ನಿ ಹೇಳ್ತಾರೆ, ನಿಮ್ಮ ಕೂದಲು ಒಂಥರ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದವರು, ಹೌದಾ, ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ಎಪಿಸೋಡ್ ತುಂಬಾ ಇಂಟ್ರೆಸ್ಟ್ ಆಗಿದೆ, ನೀವಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಮುಂದೆ ಏನಾಗುತ್ತೆ, ಅಗ್ನಿ ಸಾಕ್ಷಿನ ಕರ್ಕೊಂಡು ವಾಪಸ್ ಮನೆಗೆ ಹೋಗ್ತಾನ, ಇಲ್ಲ ಭಾಗಮಂಡಲದಲ್ಲೇ ಏನೇನು ನಡೆಯುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.